ಎಲ್ರಿಗೂ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಟ್ಟಿಗೆ ಜಯಪ್ರಕಾಶ್ ನಾಗತಿಹಳ್ಳಿ ಲೇಖಕರು ಅವರು ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ. ಕಳೆದ 30 ವರ್ಷಗಳಿಂದ ಈ ತರಬೇತಿಯನ್ನ ನಡೆಸ್ಕೊಂಡು ಹಲವಾರು ಸಂದರ್ಶನಗಳನ್ನು ಕೂಡ ನಡೆಸ್ಕೊಂಡು ಅವರು ಬಂದಿದ್ದಾರೆ. ಕಳೆದ 7-8 ವರ್ಷಗಳಿಂದ ಯೂಟ್ಯೂಬ್ ಚಾನಲ್ ಕೂಡ ಅವರ ಭಾಷಣ ಕಲೆ ಹಲವಾರು ವಿಚಾರಗಳನ್ನ ಒಳಗೊಂಡಂತ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯದ ಜನತೆಗೆ ಎಲ್ರಿಗೂ ಕೂಡ ಬಿತ್ತರಿಸ್ತಾ ಬಂದಿದ್ದಾರೆ. ಇವತ್ತು ಅವ್ರ ಜೊತೆ ಕೆಲವು ಅವ್ರು ಬರೆದಿರ್ತಕ್ಕಂಥ ಕೆಲವು ಪುಸ್ತಕಗಳ ಬಗ್ಗೆ ಅವರನ್ನ ನಾನು ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವರು ನಮ್ಮೊಟ್ಟಿಗೆ ಕೆಲವು ಅಂಶಗಳನ್ನ ಹಂಚಿಕೊಂಡಿದ್ದಾರೆ. ಸರ್, ಈ ರೀತಿ ನೀವು ತರಬೇತಿಯನ್ನ ಕಳೆದ 30 ವರ್ಷದಿಂದ ಮಾಡ್ತಾ ಬಂದಿದ್ದೀರಿ. ಈ ಹಲವಾರು ತರಬೇತಿಗಳು ಮಾಡಬೇಕು, ಇದು ಜನಕ್ಕೆ ಅಥವಾ ವಿದ್ಯಾರ್ಥಿಗಳಿಗೆ ಸಂದೇಶವನ್ನ ಕೊಡಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತೆ ಪರಿವರ್ತನೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಒಳ್ಳೆ ಸದಾಶಯವನ್ನು ಇಟ್ಕೊಂಡು ಮಾಡಿದ್ದೀರಿ. ಇದು ತಮಗೆ ಹೇಗೆ ಪ್ರೇರಣೆ ಆಯ್ತು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡ್ತೀರಾ ಸರ್? ಈಗ ಇದು ಗೋಲ್ಡ್ ಕಮ್ಯುನಿಟಿಯವರಿಗೆ ನಾನೊಂದು ಅವಕಾಶ ಕೊಟ್ಟಿರೋದ್ರಿಂದ ಬಾಬು ಅವರು ಮಾತಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಎಲ್ರಿಗೂ ಗೊತ್ತಾಗ್ಲಿ ಅಂತಾನು ಒಂದು ಮಾತು ಹೇಳ್ತೀನಿ. ಹೇಗೆ ತಿದ್ದುತ್ತೀನಿ ಅಂದ್ರೆ, ಫಸ್ಟ್ ಒಂದು ಸಂದರ್ಶನ ಅಂದಾಗ ನನ್ನನ್ನು ನಮಸ್ಕಾರ ಅಂತ ಇನ್ವೈಟ್ ಮಾಡಿದ್ಮೇಲೆ ನಾನು ನಮಸ್ಕಾರ ಅಂದ್ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೀದಾ ಒಂದೇ ಸರಿಗೆ ಪ್ರಶ್ನೆಗೆ ಬಂದಿದ್ದೀರಿ, ಅಡ್ಡಿ ಇಲ್ಲ. ನಮ್ಮ ವೀಕ್ಷಕರಿಗೂ ಗೊತ್ತಾಗ್ಲಿ ಈ ತರ ಕರೆಕ್ಷನ್ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ನಮಸ್ಕಾರ. ನಮಸ್ಕಾರ, ನಾನು ನಮಸ್ಕಾರ ಹೇಳ್ತಾ ಇದೀನಿ, ಮಾಡ್ಬೇಕಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಈಗ ನಿಮ್ಗೆ ಯಾಕೆ ಬರಿಬೇಕು ಅಂತ ಅನಿಸ್ತಿತ್ತು ಅಂದ್ರೆ, ಚಿಂತನೆಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದನ್ನ ಹೊರಕ್ಕೆ ಹಾಕಬೇಕು. ಅದನ್ನ ಮಾತಿನ ಮೂಲಕ ಯೂಟ್ಯೂಬ್ ನಲ್ಲಿ ಹೊರಕ್ಕೆ ಹಾಕಿದ್ರೆ, ಪುಸ್ತಕಗಳ ಮೂಲಕ ಬರವಣಿಗೆನಲ್ಲಿ ಹೊರಕ್ಕೆ ಹಾಕ್ತಾ ಇದ್ದೀನಿ ಬಾಬು ಅವರೇ. ಖಂಡಿತ ಸರ್, ಒಳ್ಳೆ ಕೆಲಸ ಸರ್. ನಿಜಕ್ಕೂ ನಿಮ್ಮ ಚಿಂತನೆ ನಿಮ್ಮಲ್ಲೇ ಉಳ್ಕೊಬಿಟ್ರೆ ಪ್ರಯೋಜನ ಆಗೋದಿಲ್ಲ. ನಿಮ್ಮ ಚಿಂತನೆ ಹೊರಗಿಡಿದಾಗ ಅಥವಾ ಪುಸ್ತಕ ರೂಪದಲ್ಲಿರ್ಬೋದು ಅಥವಾ ಕಾರ್ಯಕ್ರಮದ ರೂಪದಲ್ಲಿರ್ಬೋದು, ಚಾನಲ್ಗಳ ಮೂಲಕ ಮಾಡಿದಾಗ ಹಲವಾರು ಜನರಿಗೆ ಅದು ಸ್ಫೂರ್ತಿನೂ ಕೊಡುತ್ತೆ. ಜೊತೆಗೆ ತಾವೆಲ್ಲಿ ನಾನು ಒಂದು ಕಾರ್ಯಕ್ರಮ ಮಾಡುವಾಗ ಏನೆಲ್ಲ ಮಾಡ್ಬೇಕು ಅಂತ ತಿದ್ಕೊಳ್ಳಿಕ್ಕೆ ಒಂದು ಸದಾವಕಾಶ ಸರ್. ನಿಜಕ್ಕೂ ಬಹಳ ಒಳ್ಳೆ ಕೆಲಸ. ಧನ್ಯವಾದ. ನನ್ನ ಪುಸ್ತಕಗಳನ್ನ ಓದಿದ್ದೀರಿ ಅಂತ ನಿಮ್ಮ ಮಾತುಗಳಲ್ಲಿ ಗೊತ್ತಾಯ್ತು. ವೆರಿ ಗುಡ್. ಖಂಡಿತ ಸರ್. ಹಾಗಿದ್ರೆ ನೀವು ವ್ಯಕ್ತಿತ್ವ ದರ್ಪಣ ಅನ್ನೋ ಒಂದು ಪುಸ್ತಕವನ್ನ ಬರೆದಿದ್ದೀರಿ ಸರ್. ಆ ವ್ಯಕ್ತಿತ್ವ ದರ್ಪಣದಲ್ಲಿ ಏನೆಲ್ಲ ಅಂಶಗಳನ್ನ ಅಳವಡಿಸಿದಿರಿ, ಯಾರಿಗೆ ಅದು ಪೂರಕವಾಗಿದೆ ಅನ್ನೋದನ್ನ ತಮ್ಮ ಮಾತುಗಳಲ್ಲಿ ಹೇಳಿದ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಯಾರಿಗೆ ಪೂರಕವಾಗಿದೆ? ಮನುಷ್ಯರೆಲ್ಲರಿಗೆ ಇದು ಪೂರಕವಾಗಿದೆ. ವ್ಯಕ್ತಿತ್ವ ಅನ್ನುವಂಥದ್ದು ಯಾವುದೇ ವ್ಯಕ್ತಿ ಕೆಲವು ಮೌಲ್ಯಗಳನ್ನ ಅವರ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಅವರ ಜೀವನದಲ್ಲಿ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಅದನ್ನ ದರ್ಪಣ ಅಂತ ಯಾಕೆ ಕರೆದಿದ್ದೇನೆ ಅಂದ್ರೆ, ಇಟ್ ಈಸ್ ಲೈಕ್ ಎ ಮಿರರ್, ವಿ ಹ್ಯಾವ್ ಚೆಕ್ ವಿತ್ ದಟ್ ಅಂತ. ಸೊ ಅದಕ್ಕೆ ನಾನೇನ್ ಮಾಡಿದ್ದೀನಿ, 6+4 ಟಾಪಿಕ್ಸ್ ಕೊಟ್ಟಿದ್ದೀನಿ. ಏನದು ಆ 6 ಏನು ಅಂದ್ರೆ, ಶಾರೀರಿಕ ಅಂದ್ರೆ ನಮ್ಮ ಬಾಡಿ ಈಸ್ ವೆರಿ ಬಾಡಿ ಲ್ಯಾಂಗ್ವೇಜ್. ಮಾನಸಿಕ, ನಿಮ್ಮ ಮನಸ್ಸಿನ ಕಡೆಗೆ ಗಮನ ಕೊಡಿ ಅನ್ನೋದು ಮಾನಸಿಕ. ದೆನ್ ಬೌದ್ಧಿಕ ಬರೀ ಮಾನಸಿಕ ಅಷ್ಟೇ ಅಲ್ಲ, ಬೌದ್ಧಿಕ ಬೆಳವಣಿಗೆಗೂ ಕೂಡ, ಅಂದ್ರೆ ಅಡಿಷನಲ್ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನೋದು. ದೆನ್ ಭಾವನಾತ್ಮಕ, ಎಮೋಷನಲ್ ಫೀಲಿಂಗ್. ಆ ಎಮೋಷನ್ಸ್ ನ ಸುಮಾರು ಜನ ಏನಾಗಿರುತ್ತೆ ಅಂದ್ರೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೇನು ಎಮೋಷನ್ಸ್ ಇರಲ್ಲ. ಬಟ್ ಲೈಫಲ್ಲಿ ನಿಜ ಖುಷಿ ಇರೋದು ಆ ಎಮೋಷನ್ಸ್ ಅಲ್ಲಿ ಅಂತ ನನಗಂತೂ ಅರ್ಥ ಆಗಿದೆ. ಅದಕ್ಕೆ ಆ ವಿಚಾರ ಹೇಳಿನಿ. ಅದಾದ್ಮೇಲೆ ಒಂದು ಸ್ಪಿರಿಚುವಲ್, ಆಧ್ಯಾತ್ಮಿಕ. ಆಧ್ಯಾತ್ಮ ಅಂತಂದ್ರೆ ವಯಸ್ಸಾದ್ಮೇಲೆ ಅಥವಾ ಏನೋ ಅನ್ನೋವಂಥದ್ದು ಭಾವನೆ ಇದೆ. ಏನಿಲ್ಲ, ನಾವು ಸಕಾರಾತ್ಮಕ ಹಾದಿಯಲ್ಲಿರುವಂಥದ್ದು, ಬೀಯಿಂಗ್ ಗುಡ್, ಡೂಯಿಂಗ್ ಗುಡ್, ಬೀಯಿಂಗ್ ಹ್ಯೂಮನ್, ಈ ತರದ ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಆ ನಂತರದಲ್ಲಿ 6ನೇ ಅಂಶ ಆರ್ಥಿಕ ಅಂಶ, ಫೈನಾನ್ಷಿಯಲ್. ಬಿಕಾಸ್ ಶಾಲಾ ಕಾಲೇಜಲ್ಲಿ ಹೇಳ್ಕೊಡ್ತಾ ಇಲ್ಲ, ಅದ್ರ ಬಗ್ಗೆನೂ ಗಮನ ಕೊಡಿ. 6 ಅಂಶನ ಗಮನ ಕೊಟ್ಕೊಂಡು 4 ವಿಷಯಗಳ ಬಗ್ಗೆ ತಾಳೆ ಹಾಕೊಳ್ಳಿ ಅಂತ ಇನ್ 4 ವಿಷಯ ಕೊಟ್ಟಿದ್ದೀನಿ. ಆ 4 ವಿಷಯ ಯಾವುದು ಅಂದ್ರೆ, ನಾನು ಫಸ್ಟ್ ಲೈಫಲ್ಲಿ ನಾನು ನೋಡ್ಕೊಳ್ಳೋಣ ಅಂತ, ನನ್ನ ಕುಟುಂಬ, ನನ್ನ ಸಂಸ್ಥೆ, ನನ್ನ ಸಮಾಜ. ಈ 4 ಅಂಶಗಳನ್ನ ಇಟ್ಕೊಂಡು ಈ 6 ವಿಷಯಗಳಿಗೆ ತಾಳೆ ಹಾಕೊಂಡು ನೀವು ಲೈಫಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಲೈಫ್ ಒಂದ್ ರೀತಿ ಬ್ಯಾಲೆನ್ಸ್ಡ್ ಆಗಿ ಇರೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ತಮಗೆ. ಇಲ್ಲ, ಖಂಡಿತ ಸರ್.
ಈ 6 ಅಂಶಗಳು ಮತ್ತೆ 4 ಮೊದಲಿಗೆ ನಾವು ಸದೃಢ ಆದ್ರೆ ಬೇರೆಯವ್ರನ್ನ ನೋಡ್ಲಿಕ್ಕೆ ಆಗುತ್ತೆ. ನೀವು ಬಹಳ ಚೆನ್ನಾಗಿ ಅಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಅರ್ಥಪೂರ್ಣ. ಇಲ್ಲಿ ಭಾವನಾತ್ಮಕವಾಗಿರ್ತೀವಿ, ಆಧ್ಯಾತ್ಮಕವಾಗಿರ್ತೀವಿ, ಎಲ್ಲ ಅಂಶಗಳನ್ನ ಒಳಗೊಂಡಿದೆ. ಖಂಡಿತ ಸರ್, ಈ ಪುಸ್ತಕದ ಏನು ನೀವು ಬರೆದಿದ್ದೀರಿ ಅದು ಈ ಎಲ್ಲ ಅಂಶಗಳಿದೆ ಅಂದ್ರೆ ಖಂಡಿತ ಇದನ್ನ ಓದ್ದವರು ಒಂದಷ್ಟು ಪರಿವರ್ತನೆ ಆಗ್ಲಿಕ್ಕೆ ಯಶಸ್ಸಾಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಸರ್. ಹಾಗೇನೆ ಮುಂದಿನ ಪುಸ್ತಕ ಲೈಫು ನಂದೇನೆ ಅಂತೇಳಿ. ಈಗ ನನ್ನ ಲೈಫನ್ನು ನಾನು ರೂಢಿಸ್ಕೋಬೇಕಾದ್ರೆ ನನ್ನ ಬದುಕು ಬಹಳ ಮುಖ್ಯ. ನಾನು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಿಮ್ಮ ಬದುಕಿಗೆ ನೀವೇ ಶಿಲ್ಪಿ ಅನ್ನೋ ಮಾತನ್ನ ಹೇಳ್ತಾರೆ. ಈ ಲೈಫ್ ನಂದೇನೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಾವು ತಮ್ಮ ಅಭಿಪ್ರಾಯವನ್ನ ಹೇಳ್ಬೇಕು ಸರ್. ಏನ್ ಅಂಶಗಳನ್ನ ಒಳಗೊಂಡಿದೆ, ಅದು ಯಾವ ರೀತಿ ಆಗುತ್ತೆ ಅಂತ ತಿಳಿಸ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ನಮ್ಮ ಎಲ್ಲ ವೀಕ್ಷಕರು ಕೂಡ ಅವರು ಕೂಡ ಕೇಳ್ತಿದ್ದಾರೆ ಏನೆಲ್ಲ ಅಂಶಗಳು ಅಡಗಿದೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇದು ಸರ್. ಅವ್ರಿಗೂ ಒಂದು ಗೊತ್ತಾಗ್ಲಿ. ಸುಪ್ರಭಾತ ಚಲನಚಿತ್ರದಲ್ಲಿ ಒಂದು ಸಾಲು ಬರ್ತದೆ, ಹಾಡು ಹಾಡಿನ ಸಾಲು. ಓಕೆ, ಸೊ ಆ ಒಂದು ಸಾಲನ್ನು ಹೇಳಿದ್ರೆ ಈ ಪುಸ್ತಕದ ಉದ್ದೇಶ ನಿಮ್ಗೆ ಸ್ಪಷ್ಟ ಆಗ್ತದೆ. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು, ಎಲ್ಲೆಲ್ಲಿಯೂ ಎಂದೆಂದಿಗೂ ನನ್ನಂತೆ ನಾನು ಇರುವೆನು, ನುಡಿವೆನು, ನಡೆವೆನು, ನುಡಿವೆನು ಈ ಬಾಳಲಿ. ಮೋಡ ನೀಲಿ ಬಾನಿಗೆ ಮೋಡ ಅಂದ ತುಂಬಿದೆ, ಹಕ್ಕಿ ಹಾಡಿ ಹಾರಾಡಿದೆ, ಹಾಯಾಗಿ ಆನಂದದಿ ತಂಪು ಗಾಳಿ ಬೀಸಿದೆ, ನದಿಯ ನೀರು ಓಡಿದೆ, ಹಸಿರು ಮೆತ್ತೆಯ ಹಾಸಿದೆ, ಲತೆಯಲ್ಲಿ ಹೂವು ನಗುತ್ತಿದೆ, ಜಗದ ಸೊಬಗು ನನಗೆ ತಾನೆ. 100 ಜನರು ಬಂದರು, 100 ಜನರು ಹೋದರು, ನನಗೆ ನಾನೇ ಸಂಗಾತಿಯು, ನಾನೆಂದೂ ಸುಖಜೀವಿಯು. ಉರಿವ ಬಿಸಿಲೇ ಬಂದರು, ಗುಡುಗು ಮಳೆ ಸುರಿದರು, ನನಗೆ ಎಲ್ಲ ಸಂತೋಷವೇ, ನಿನಗೊಂದು ಹೊಸ ನೋಟವೇ. ಹಗಲು ಇರುಳು ಸೊಗಸು ತಾನೆ, ಎಲ್ಲೆಲ್ಲಿಯೂ ಎಂದೆಂದಿಗೂ ನನ್ನಂತೆ ನಾನು ಇರುವೆನು, ನುಡಿವೆನು, ನಡೆವೆನು, ನುಡಿವೆನು ಈ ಬಾಳಲಿ. ಈ ಸಾಲುಗಳನ್ನ ನೀವು ಮೆಲುಕು ಹಾಕಿದ್ರೆ ಇಡೀ ಪುಸ್ತಕದ ಇಲ್ಲ ಸರ್, ಇಡೀ ಆ ಒಂದು ಕೇಳಿಸ್ಕೊಂಡೆ. ಇಡೀ ಹಾಡಿನಲ್ಲಿ ಏನೆಲ್ಲ ಇರಬೇಕು, ಹೇಗೆಲ್ಲ ಇರಬೇಕು ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಆ ಒಂದು ಕಾವ್ಯ ರೂಪದಲ್ಲಿ ಬಹಳ ತುಂಬಾ ಚೆನ್ನಾಗಿ ಹೊರಹೊಮ್ಮಿದೆ ಸರ್. ಅಂದ್ರೆ ಇದು ಫಿಲಂ ಮಾಡುದು, ಫಿಲಂ ಸಾಂಗ್. ನನಗೆ ಈ ಪುಸ್ತಕ ಬರೀತಾ ಇರೋ ಟೈಮಲ್ಲಿ ಈ ಹಾಡು ನನ್ನ ಎಲ್ಲ ಈ ಚಿಂತನೆಗಳನ್ನ ಒಳಗೊಂಡಿತ್ತು. ಹಾಗಾಗಿ ಆರಂಭದಲ್ಲೇ ಹಾಕ್ಬಿಟ್ಟೆ. ನಿಮ್ಮಂತವ್ರು ಈ ತರ ಪ್ರಶ್ನೆ ಕೇಳಿದ್ರೆ ಏನಿದೆ ಅಂದ್ರೆ, ನೋಡ್ರಿ ನಮ್ ಲೈಫ್ ನಮ್ದು, ಅನ್ಕೊಂಡಿದೀವಿ ಏನೋ ಅವ್ರಿಗೋಸ್ಕರ ಜೀವ ತೆಗಿತಾ ಇದೀವಿ ಇವ್ರಿಗೋಸ್ಕರ ಅಂತ, ಬಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ದೆನ್ ಯು ಕ್ಯಾನ್ ಟೇಕ್ ಕೇರ್ ಆಫ್ ಅದರ್ಸ್ ಅಂತ ಮೆಸೇಜ್ ಇದೆ. ಖಂಡಿತ ಸರ್. ನಾವು ಸದೃಢ ಆಗ್ದಲೆ ಬೇರೆಯವ್ರನ್ನ ಸದೃಢ ಮಾಡ್ತೀನಿ ಅಂದ್ರೆ ಸಾಧ್ಯ ಆಗೋದಿಲ್ಲ. ಮೊದಲಿಗೆ ನಾವು ಗಟ್ಟಿಯಾಗಿ ನಿಂತರೆ ಮಾತ್ರ ಬೇರೆಯವ್ರನ್ನ ಗಟ್ಟಿಯಾಗಿ ನಿಲ್ಲಕ್ಕೆ, ಅದು ಮೊದಲಿಗೆ ನಾನ್ ನಿಂತು ನನ್ನ ಕುಟುಂಬವನ್ನ ಆ ಗಟ್ಟಿಯಾಗಿ ನಿಲ್ಲೋದಿಕ್ಕೆ ಮಾಡ್ಬೋದು. ಆ ಲೈಫ್ ನಂದೇನೆ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಥವಾ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಅಂತ ಕೇಳ್ತೇನೆ ಸರ್. ಎಸ್, ಈ ಲೈಫು ನಮ್ದೇನೆ ಇಡೀ ಕೃತಿಯ ಸಾರಾಂಶವನ್ನೇ ನಾನು ಹೇಳಿದ್ದು ಈಗ ನಿಮ್ಗೆ. ಇದರಲ್ಲಿ ವಿಶೇಷ ಏನು ಅಂದ್ರೆ, ನನ್ನ ಕೆಲವು 3-4 ಕೃತಿಗಳು ನಾನು ಇತರರನ್ನ ಸಂದರ್ಶಿಸಿದ್ದೆ. ಉದಾಹರಣೆಗೆ ಜೀವನೋತ್ಸಾಹ ಅನ್ನೋ ಕೃತಿಯಲ್ಲಿ ಸಾಧಕರನ್ನ ಒಂದು 10-15 ಜನನ್ನ ನಾನ್ ಸಂದರ್ಶನ ಮಾಡಿದ್ದೆ. ಆದ್ರೆ ಈ ಕೃತಿಯ ವಿಶೇಷ ಏನು ಅಂದ್ರೆ, ಸಾಧಕರು ನನ್ನನ್ನು ಸಂದರ್ಶನ ಮಾಡಿದ್ದಾರೆ. ಖಂಡಿತ ಸರ್. ಇದುವರೆಗೆ ನೀವು ಬೇರೆ ಬೇರೆ ಸಾಧಕರನ್ನ ನೀವು ಗುರುತಿಸ್ತಾ ಇದ್ರಿ, ಅಥವಾ ನೀವು ಅವ್ರ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರಿ, ಅವ್ರ ಜೊತೆ ಸಂವಾದ ಮಾಡ್ತಾ ಇದ್ರಿ. ಈ ಒಂದು ಪುಸ್ತಕಕ್ಕೆ ನಿಮ್ಮನ್ನೇ ಅವರು ಸಂದರ್ಶಿಸ್ತಕ್ಕಂಥದ್ದು ಬಹಳ ಚೆನ್ನಾಗಿದೆ ಸರ್, ಬಹಳ ಖುಷಿ ಆಯ್ತು. ಹಾಗೇನೆ ವ್ಯಕ್ತಿತ್ವ ಪರಿವರ್ತನೆ, ಅನುಕ್ಷಣ ಅನುಭವಿಸಿ ಅನ್ನೋ ಪುಸ್ತಕ, ಆ ಪದನೇ ಹೇಳುತ್ತೆ ಅನುಕ್ಷಣವನ್ನು ಅನುಭವಿಸಿ ಅಂತ. ಸೊ ತಾವು ಹೇಗೆ ಅದನ್ನಲ್ಲಿ ಕಟ್ಟಿದ್ದೀರಿ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ ಸರ್. ನನ್ನ ಮೊದಲನೇ ಪುಸ್ತಕ ನುಡಿಗನ್ನಡೆ, 2ನೇದು ಸೋಲುಗಳಿಗೆ ಅಂಜಿದಿರಿ, 3ನೇದು ನುಡಿಗನ್ನಡಿ ಅನ್ನೋದು ನಾನು ತುಂಬಾ ಮೊಟ್ಟ ಮೊದಲ. ಈಗ ನಾನು ಮಾತಾಡಕ್ ಪ್ರಶ್ನೆ ಕೇಳಿದಿರಿ, ಅದೀಗ ಕೇಳಿದ ಮೇಲೆ ಪ್ರಶ್ನೆ ಇನ್ನೊಂದು ಕೇಳಬಹುದು. ಓಕೆ, ಗೊತ್ತಾಯ್ತಲ್ಲ ವೀಕ್ಷಕರೇ, ನಾವು ಇವರು ಯಾವತ್ತೂ ಬಾಬು ಸಂದರ್ಶನ ಮಾಡಿಲ್ಲ, ಇದೇ ಫಸ್ಟ್. ಅದರಿಂದ ನಾನು ಈ ರೀತಿ ಎಲ್ಲ ಗೈಡ್ ಮಾಡ್ತೇನೆ. ಈಗ ಅವರು ಒಂದು ಅನುಕ್ಷಣ ಅನುಭವಿಸಿ ಈ ಪುಸ್ತಕದ ಬಗ್ಗೆ ಕೇಳಿದ್ರು. ಹೆಸರಿನಲ್ಲೇ ಇದೆ, ಪ್ರತಿ ಕ್ಷಣವನ್ನ ಅನುಭವಿಸಿ. ಇದನ್ನೇ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಸೆಲೆಬ್ರೇಟ್ ಎವರಿ ಮೂಮೆಂಟ್.
ಹ್ಮ್ ಆಚರಿಸಿ. ಹ್ಮ್ ಈಗ ಹಬ್ಬ ಆಚರಣೆ ಮಾಡಿದ ಹಾಗೆ ಪ್ರತಿ ಹ್ಮ್ ಕ್ಷಣಗಳನ್ನ ಆಚರಿಸಿ. ಹ್ಮ್ ಪ್ರತಿದಿನ ಅದನ್ನ ನಿಮ್ಮ ಬದುಕನ್ನ ಸಂಪೂರ್ಣವಾಗಿ ಬದುಕಿ. ಹ್ಮ್ ಬದುಕಬೇಕಾದ್ರೆ ನಾನು ಸಮಯವನ್ನ ಅರ್ಥ ಮಾಡಿಕೊಂಡು ಆ ಸಮಯಕ್ಕೆ ಗೌರವ ಕೊಟ್ಟು ಪ್ರತಿದಿನ ಆ ಒಂದು ಕ್ಷಣಗಳನ್ನ ಯು ಹ್ಮ್ ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್, ನಿಮ್ಮ ಬದುಕು ಬದಲಾಗ್ತದೆ ಅಂತ ಈ ಹ್ಮ್ ಕೃತಿಯಿಂದ ಹಲವರು ಬದಲಾಗಿದ್ದಾರೆ. ಇನ್ನೂ ಬೇಗ ಸಿಕ್ಕಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತು ಸಾರ್ ಅಂದಿದ್ದಾರೆ. ಓಕೆ, ಈಗ ಕೇಳಿ. ಹಾ, ಖಂಡಿತ ಸರ್. ನೀವು ಆ ಪದದಲ್ಲೇ ಅನುಕ್ಷಣ ಅನುಭವಿಸಿ ಅಂತ ನಾವು ಎಲ್ಲವೂ ಇದ್ದು ಕೆಲವೊಮ್ಮೆ ನನ್ಗೇನೂ ಇಲ್ಲ ಅಂತ ಹೇಳ್ತೀವಿ. ಸಿಕ್ಕಿದ್ದನ್ನ ಆ ಪ್ರತಿ ಕ್ಷಣವನ್ನ ಅನುಭವಿಸಿದ್ರೆ ಬಹಳ ಚೆನ್ನಾಗಿದೆ ಅಂತ. ನಾನು ಮಧ್ಯೆ ಮಾತಾಡೋ ನುಡಿಗನ್ನಡಿ ಅನ್ನೋ ಆ ಮೊಟ್ಟ ಮೊದಲಿಗೆ ಬರೆದಂತ ಕೃತಿ ನನಗೆ ಬಹಳ ಒಂದಷ್ಟು ಕಲಿಕೆಗೆ ಬಹಳ ಅನುಕೂಲ ಆಯಿತು. ಹಲವಾರು ಸಂದರ್ಭಗಳಲ್ಲಿ ನೀವು ಹೇಗೆ ಇಷ್ಟು ಚೆನ್ನಾಗಿ ಮಾತಾಡ್ಲಿಕ್ಕೆ ನಿಮ್ಗೆ ಪ್ರೇರಣೆ ಆಯಿತು ಅಂದಾಗ ನಾನು ನಿಮ್ಮ ಕೃತಿ ಓದಿದ್ದು ನನಗೆ ಬಹಳ ಅನುಕೂಲ ಆಯಿತು ಸರ್. ಇದೇ ರೀತಿ ನೀವೆಲ್ಲ ಬರೆದಿರ್ತಕ್ಕಂಥ ಪುಸ್ತಕಗಳು ಅನೇಕ ಜನರಿಗೆ ಮಾರ್ಗದರ್ಶಿ ಆಗುತ್ತೆ, ದಾರಿದೀಪ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ ಸರ್. ಗುಡ್ ಗುಡ್. ಹಾಗೇನೆ ಸರ್, ನೀವು ಇನ್ನೊಂದಷ್ಟು ಅನನ್ಯತೆಯನ್ನ ಅರಿಯಿರಿ ಅಂತೇಳಿ ಆ ಪುಸ್ತಕವನ್ನ ಬರೆದಿದ್ದೀರಿ. ಅಲ್ಲಿ ಯಾವ ಒಳ ಅಂಶಗಳು ಮತ್ತೆ ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಮ ಮಾತಿನಲ್ಲಿ ಆ ಪುಸ್ತಕದ ಲೇಖಕರಾಗಿ ನೀವೇನು ಆ ಪುಸ್ತಕದಲ್ಲಿ ಸಂದೇಶವನ್ನ ಕೊಟ್ಟಿದ್ದೀರಿ ಅನ್ನೋದನ್ನ ತಾವು ತಿಳಿಸಿದ್ರೆ ನಮ್ಮೆಲ್ಲ ವೀಕ್ಷಕರಿಗೆ ಮತ್ತೆ ನನಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಅನನ್ಯತೆ ಅರಿಯಿರಿ ಕೃತಿಯಲ್ಲಿ ನಾನು ಈ ಪುಸ್ತಕ ಓದಿದ್ರೆ ನಿಮ್ಮ ಬದುಕು ಬದಲಾಗುತ್ತದೆ ಅಂತ ಹೇಳಿದ್ದೇನೆ. ಎರಡನೇದು ಕೆಳಗಡೆ ಸಾಲು ಕಾಣಿಸ್ತಾ ಇದೆ ನಿಮಗೆ ಬ್ಯಾಕ್ಗ್ರೌಂಡ್ ಅಲ್ಲಿ, ಕನಸುಗಳನ್ನ ನನಸಾಗಿಸಿ ಅಂತ. ನಾವೇನಾಗ್ತದೆ, ಡ್ರೀಮ್ಸ್ ಕನೆಕ್ಟ್. ಕನಸುಗಳನ್ನ ಕಾಣ್ತೀವಿ ಆದ್ರೆ ನನಸಾಗಿಸೋದ ಕಡೆ ಗಮನ ಕೊಡಲ್ಲ. ನೀವು ನಿಮ್ಮ ನನಸಾಗಿಸ್ಕೊಳ್ಳೋದಕ್ಕೆ ಒಂದು ಇಂಪಾರ್ಟೆಂಟ್ ಕ್ವಾಲಿಟಿ ಏನು ಅಂದ್ರೆ, ನೀವು ನಿಮ್ಮ ಒಂದು ವಿಶೇಷತೆಯನ್ನ, ವೈಶಿಷ್ಟ್ಯತೆಯನ್ನ, ಪ್ರತಿಭೆಗಳನ್ನ, ಕೌಶಲ್ಯಗಳನ್ನ, ನಿಮ್ಮಲ್ಲಿರುವ ಆ ಒಂದು ಗುಣಗಳನ್ನ ನೀವು ಅರಿತಾರೆ, ಯು ಆರ್ ಎ ಮಾಸ್ಟರ್ ಪೀಸ್. ನಿಮ್ಮ ತರ ಲೈಫಲ್ಲಿ ಇನ್ಯಾರೂ ಇಲ್ಲ, ನೀವೊಬ್ಬರೇ ಇರೋದು. ಅದಕ್ಕೆ ನೀವು ಅದ್ರ ಕಡೆಗೆ ಗಮನ ಕೊಡಿ. ಯು ಐಡೆಂಟಿಫೈ ಯುವರ್ ಯುನೀಕ್ನೆಸ್ ಅನ್ನುವಂತಹ ವಿಚಾರಗಳನ್ನ ಈ ಒಂದು ಕೃತಿಯಲ್ಲಿ ಹೇಳಿದ್ದೇನೆ. ಹಾ, ಖಂಡಿತ ಸರ್. ಕೆಲವ್ರು ಏನ್ ಅನ್ಕೋತಾರೆ, ನನ್ಗೇನು ಗೊತ್ತೇ ಇಲ್ಲ ಅಂತ. ಪ್ರತಿಭೆ ನೀವು ಹೇಳಂಗೆ ಸಾಮರ್ಥ್ಯ ಅವರಲ್ಲೇ ಇರ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿರ್ತಾರೆ. ನೀವು ಈ ಅಂಶಗಳನ್ನ ಹೇಳಿದಾಗ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಇಂಡಿವಿಜುವಲಿಟಿ ಅನ್ನೋದು ಇರುತ್ತೆ, ವೈಯಕ್ತಿಕ ಭಿನ್ನತೆ ಅಂತೇಳಿ. ತುಂಬಾ ಚೆನ್ನಾಗಿ ನಾವು ಬೇರೆಯವ್ರನ್ನ ನೋಡ್ತೀವಿ, ಅನುಕರಣೆ ಮಾಡ್ತೀವಿ, ನನ್ಗೇನು ಇಲ್ಲ ಅಂತ. ನಾನು ಬೇರೆಯವ್ರಿಗಿನ ನನ್ನಲ್ಲೂ ಕೆಲವೊಂದು ಒಳ್ಳೆ ಅಂಶಗಳು ಉತ್ತಮ ಮಟ್ಟದಲ್ಲಿ ಬೆಳೆಯೋದು ಇರುತ್ತೆ. ಈ ಪುಸ್ತಕದಲ್ಲಿ ನೀವು ಅವ್ರನ್ನ ಹೆಚ್ಚಿಸ್ತಿದ್ದೀರಿ. ಖಂಡಿತ ಈ ಕೃತಿನೂ ಕೂಡ ಬಹಳ ಅನುಕೂಲ ಆಗುತ್ತೆ ಅಂತ. ಹಾಗೆ ಈಗಾಗಲೇ ಒಂದು ತರಬೇತಿಯಿಂದ ಯಶಸ್ಸು ಅನ್ನೋದು ತಾವು ಬರೀಲಿಕ್ಕೆ ನಾವು ಹೊರಟಿದ್ದೀರಿ ಅನ್ನೋ ಅಭಿಪ್ರಾಯ ಬಂದಿದೆ. ಅದು ಹೇಗೆ? ಈಗ ನಾನು ಸುಮಾರು 7-8 ವರ್ಷದಿಂದ ಆನ್ಲೈನ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಷ್ಟೊಂದು ಜನಕ್ಕೆ ಈ ತರಬೇತಿಯ ಮೌಲ್ಯ ಅರ್ಥ ಆಗಿಲ್ಲ. ಯಾಕೆ ತರಬೇತಿ ಪಡಿಬೇಕು? ತರಬೇತಿ ಪಡೆದವರು, ಮಾರ್ಗದರ್ಶನ ಪಡೆದವರು ಜೀವನದಲ್ಲಿ ಅಭಿವೃದ್ಧಿ ಹೊಂದಿರೋದನ್ನ ಗಮನಿಸ್ದೆ. ಅದರ ಮಹತ್ವವನ್ನ ಅರ್ಥ ಮಾಡಿಸ್ಬೇಕು ಅಂದ್ಬಿಟ್ಟು ಈಗ ಪುಸ್ತಕ ಪ್ರಿಂಟಿಂಗ್ ಅಲ್ಲಿ ಇದೆ. ಇನ್ನೊಂದೆರಡು ತಿಂಗಳಲ್ಲಿ ಬಿಡುಗಡೆ ಆಗತ್ತೆ. ಖಂಡಿತ ಸರ್. ಈಗ ನಾವು ಎಲ್ಲವನ್ನು ನಾವೇ ಕಲಿಯಕ್ ಆಗೋದಿಲ್ಲ. ಏನಾದ್ರೂ ಒಂದು ಕಲಿಬೇಕು ಅಂದಾಗ ಒಬ್ಬ ಗುರು ಅನ್ನೋದು ಇರಬೇಕು. ಗುರು ಇನ್ ದಿ ಸೆನ್ಸ್ ಅಂದಾಗ ಅದ್ರ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡ್ತಿರ್ತಕ್ಕಂಥವ್ರು, ನಿರಂತರವಾಗಿ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರು ಮಾರ್ಗದರ್ಶನ ಇದ್ರೆ ನಾವು ಸ್ವಲ್ಪ ಬೇಗ ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಉತ್ತಮ ಮಟ್ಟದಲ್ಲಿ ಅದನ್ನ ಸುಧಾರಣೆ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಪ್ರಯತ್ನ ಆಗುತ್ತೆ. ನಿಜಕ್ಕೂ ಕೂಡ ತಾವೆಲ್ಲರೂ ತಾವು ಈ ಎಲ್ಲಾ ಪುಸ್ತಕಗಳನ್ನ ಮತ್ತೆ ಇನ್ಯಾವುದರ ಪುಸ್ತಕಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು ಅಂತೇಳಿ ತಮ್ಮನ್ನು ಕೇಳ್ತೇನೆ ಸರ್. ಈಗ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿರೋದ್ರಿಂದ ನೀವು ಇನ್ನೊಂದು ಸ್ವಲ್ಪ ಒಂದು ಪುಸ್ತಕವನ್ನ ಓದಿ ಆ ಒಂದು ಪುಸ್ತಕದ ಬಗ್ಗೆನೇ ಮುಂದಿನ ವಿಡಿಯೋಗಳಲ್ಲಿ ಪ್ರಶ್ನೆಯನ್ನ ಕೇಳಿ ಅಂತ ಅಸೈನ್ಮೆಂಟ್ ಕೊಡ್ತಾ ಈ ವಿಡಿಯೋನ ನಿಮ್ಮ ಮಾತುಕತೆನ ಇಲ್ಲಿಗೆ ಪ್ರಶ್ನೆಗಳನ್ನ ನಿಲ್ಲಿಸಿ ಈ ವಿಡಿಯೋನ ಕನ್ಕ್ಲೂಡ್ ಮಾಡಿ ಅಂತ ನಿಮ್ಮನ್ನ ಕೋರ್ತಾ ಇದ್ದೇನೆ. ಹಾ ಸರ್, ಈ ಒಂದು ಸಮಯವನ್ನ ನಮ್ಮೊಟ್ಟಿಗೆ ಕಳೆದು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ತಾವು ಸಂದರ್ಶನವನ್ನ ಹಂಚಿಕೊಂಡು ಹಲವಾರು ಪುಸ್ತಕಗಳನ್ನ ಬರೆದು ಎಲ್ರಿಗೂ ಕೂಡ ಮಾರ್ಗದರ್ಶನವನ್ನ ಮಾಡಿದ್ದೀರಿ. ನಮ್ಮ ಎಲ್ಲ ವೀಕ್ಷಕರು ಕೂಡ ನೀವು ಇದುವರೆಗೆ ನೀವು ಎಲ್ಲವನ್ನ ಕೇಳಿದ್ದೀರಿ. ದಯಮಾಡಿ ಇದನ್ನ ಎಲ್ರಿಗೂ ಶೇರ್ ಮಾಡಿ.
ತಾವು ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾನು ಏನು ಗೋಲ್ಡ್ ಟೀಮ್ ಇದೆ ಅದರಲ್ಲಿ ನಾನು ಕೂಡ ಆನ್ಲೈನಲ್ಲಿ ತರಬೇತಿಯನ್ನ ತಗೋತಾ ಇದ್ದೇನೆ. ಅದು ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿದೆ. ಬಹಳ ಒಳ್ಳೊಳ್ಳೆ ಮೆಸೇಜ್ಗಳನ್ನು ನಾನು ಕಲ್ತ್ಕೊಳ್ಳಿಕ್ಕೆ ಅನುಕೂಲ ಆಯಿತು. ನೀವು ಕೂಡ ಗೋಲ್ಡನ್ ಟೀಮ್ ಇದೆ, ಸಿಲ್ವರ್ ಟೀಮ್ ಇದೆ, ತಾವು ಜಾಯ್ನ್ ಆಗಿ ಇದ್ರೆ ನಿಮ್ಮ ಅಭಿವ್ಯಕ್ತತೆಯನ್ನ ನೀವು ಯಾವ ರೀತಿ ತಮ್ಮ ಕ್ರಿಯೇಟಿವಿಟಿ, ಸೃಜನಾತ್ಮಕತೆ ಯಾವ ರೀತಿ ಮಾಡಿದ್ರೆ ನನ್ನ ಭಾಷಣ ಅಥವಾ ನನ್ನ ಆಂಕರಿಂಗ್ ಮಾಡೋದಾಗ್ಲಿ ಅಥವಾ ಒಂದು ಸ್ವಾಗತ ಮಾಡೋದಾಗ್ಲಿ ಅಥವಾ ಬೇರೆಯವ್ರನ್ನ ಪರಿಚಯ ಮಾಡ್ಕೊಳ್ಳೋದಾಗ್ಲಿ ಬಹಳ ಅರ್ಥಪೂರ್ಣ ಆಗುತ್ತೆ. ತಾವು ಕೂಡ ಈ ಒಂದು ಎಸ್ ಬಾಬು, ಥ್ಯಾಂಕ್ ಯು. ನಮ್ ಜೊತೆ ಆ, ಶೈಲಜಾ ಮೇಡಮ್ ಕನೆಕ್ಟ್ ಆಗಿದ್ದಾರೆ. ಸಂದರ್ಶನ ನೋಡ್ತಾ ಇದ್ದಲ್ರಿ, ಹೆಂಗ್ ಅನಿಸ್ತ್ರಿ ನಿಮ್ಗೆ? ನಮಸ್ಕಾರ ಸರ್. ನಿಜವಾಗ್ಲಿ ಸರ್, ಅಂದ್ರೆ ಬದುಕು ಪ್ರತಿಯೊಬ್ಬರಿಗೂ ಇದೆ, ಅದ್ರ ಮಹತ್ವ ಏನು, ಅದನ್ನ ನಾವು ಹೇಗೆ ಸದುಪಯೋಗ ಮಾಡ್ಕೋಬಹುದು ಅನ್ನೋದನ್ನ ಸರ್ ತುಂಬಾ ಅಚ್ಚುಕಟ್ಟಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋದ್ರು. ಅಷ್ಟೇ ಅರ್ಥಪೂರ್ಣವಾಗಿ ತಮ್ಮ ಸಂದರ್ಶನ ಮೂಡಿ ಬಂತು ಸರ್. ತಮ್ಮ ಮುದ್ರೆಗಳಿಂದ ಪ್ರತಿಯೊಬ್ಬರು ಬದುಕಿನ ದೃಷ್ಟಿಕೋನ ಬದಲಾಗುತ್ತೆ ಓಕೆ, ಸರ್. ಗುಡ್. ಹರಿಪ್ರಸಾದ್, ನಿಮ್ಗೆ ಹೇಗೆ ಅನಿಸ್ತು? ಬಹಳ ಚೆನ್ನಾಗಿ ಅನಿಸ್ತು ಸರ್. ಬಹಳ ಅವರು ಡಯಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್, ಬಾಬು ಸರ್. ಅವರು ಕಲಿಬೇಕಂತ ಅನುಭವದಲ್ಲಿ ಕ್ವಶನ್ಗೂ ಸಹ ಕ್ರಿಯೇಟ್ ಮಾಡೋದು ಬಹಳ ಚೆನ್ನಾಗಿ ಮಾಡಿದ್ದು. ಇನ್ನು ಚೆನ್ನಾಗಿ ಮಾಡ್ಬೋದಿತ್ತು ಅನಿಸ್ತು ನನಗೆ. ಬಟ್ ಅವ್ರ ಕಲಿಕೆ ಇದೆಯಲ್ಲ, ಅವರು ಅಷ್ಟು ಡಯಟ್ ಅಲ್ಲಿ ಒಬ್ಬ ಟೀಚರ್ ಆಗಿರುವಂತವ್ರು ಇನ್ನ ಕಲಿಬೇಕಂತ ಬರ್ತಾ ಇದಾರಲ್ಲ. ಅಂದ್ರೆ ಕಲಿಕೆ ಅಂತಕ್ಕಂಥದ್ದು ನಿರಂತರ, ಅನಂತ ಅಂತ ಹೇಳ್ತೀವಲ್ಲ, ಸಾಯೋ ತನಕ ಕಲೀಲೇಬೇಕಂತ. ಹಾಗಾಗಿ ಏನೋ ನಮಗೂ ಸಹ ನಾವು ಅವ್ರು ನೋಡಿ ಕಲಿಬೇಕು. ನಿಮ್ಮ ಒಂದು ಟೈಮ್ ಕೊಟ್ರಲ್ಲ ಸರ್, ಟೈಮ್ ಕೊಟ್ರೆ ನಮಗೆ ಖಂಡಿತ ಸರ್. ನಾನು ಕಲಿತಿರುವುದು ಕೈಯಗಲ, ಕಲಿಯಬೇಕಾಗಿರುವುದು ಕಡಲಗಲ, ಕಲಿಯೋ ಮಂಕುತಿಮ್ಮ ಅಂತ. ಕಲಿಯುಗ ಮುಗ್ದೋಗುತ್ತೆ, ಕಲಿಕೆ ಮುಗ್ದೋಗಲ್ಲ. ನಾವು ನಿರಂತರವಾಗಿ ಇರೋವರೆಗೂ ನಿರಂತರವಾಗಿ ಕಲೀಲೇಬೇಕು. ಈ ರೀತಿ ಹಲವಾರು ಪುಸ್ತಕಗಳನ್ನ ಬರೆದು ಅಪಾರ ಜ್ಞಾನ ಸಂಪತ್ತನ್ನ ಜಯಪ್ರಕಾಶ್ ಸರ್ ಗಳಿಸ್ಕೊಂಡಿದ್ದಾರೆ. ಅವ್ರ ಜೊತೆ ನಾನು ಹಂಚ್ಕೊಂಡಾಗ ಇನ್ನೊಂದಷ್ಟು ಕಲೀಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಜಯಪ್ರಕಾಶ್ ಸರ್ ಅವರಿಗೆ ಮತ್ತೊಮ್ಮೆ ನನ್ನ ಅನಂತ ಧನ್ಯವಾದಗಳನ್ನ ನಾನು ತಲುಪಿಸ್ತೇನೆ. ಬಾಬು, ಆಲ್ ದಿ ಬೆಸ್ಟ್ ಫಾರ್ ಯು. ಇನ್ನು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಆಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಸರ್.